ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂದು 12:15 ಈಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಏನಾದರೂ ಸ್ಪೆಷಲ್ ಮಾಡೋಣ ಅಂತ. ಸ್ಪೆಷಲ್ ಏನು ಮಾಡ್ತೀನಿ ಅಂತ ಗೆಸ್ ಮಾಡಿ. ಹಾಗೆ ಇವತ್ತು ಭೀಮ್ನ ಅಮಾವಾಸ್ಯೆ, ಹಾಗಾಗಿ ಎಲ್ಲರೂ ಮನೆಯಲ್ಲೂ ಪೂಜೆ ಎಲ್ಲ ಇರುತ್ತೆ, ಹಬ್ಬ ಏನಾದರೂ ಮಾಡಿರ್ತಾರೆ. ಇವತ್ತು ನಾನು ನಮ್ಮ ಮನೆಯವ್ರಿಗೆ ಇಷ್ಟ ಆಗುವಂಥ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತ್ ಅವರವರಿಗೆ ತುಂಬಾ ಇಷ್ಟ. ನಾನ್ ವೆಜ್ ಎಲ್ಲನೂ ಇಷ್ಟನೇ ಪಡ್ತಾರೆ, ಬಟ್ ತುಂಬ ಅಂದರೆ ನಾನ್ ವೆಜ್ ಇಷ್ಟಪಡ್ತಾರೆ. ಬಟ್ ಇದರಲ್ಲಿ ಅಂದರೆ ಬಿಸಿಬೇಳೆ ಬಾತು ಆ ಥರದ್ದು ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಪೂರಿ, ಚಪಾತಿ, ಸಾಗು ಆ ಥರ. ನಾನಿವತ್ತು ಅವರು ಪಲಾವ್ ಮಾಡೋದಕ್ಕೆ ಅಂತ ನನಗೆ ಹೇಳಿದರು. ಪಲಾವು ನಾನು ಮಾಡೋದು ತುಂಬ ಇಷ್ಟ ಆಗ್ತೈತೆ ಅವ್ರಿಗೆ. ಹಾಗಾಗಿ ಬಿರಿಯಾನಿ, ಪಲಾವ್ ಆ ಥರದ್ದು ಇಷ್ಟ ಆಗುತ್ತೆ. ಪಲಾವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಭಾವ ಬಂದಿದ್ರು ಮೊನ್ನೆ ರೀಸೆಂಟಾಗಿ, ಕೆಲಸದ ಮೇಲೆ ಬಂದಿದ್ರಲ್ವ. ಹಾಗಾಗಿ ಅವತ್ತು ತೊಗೊಂಬಂದಿದ್ದು. ಅವರು ನೆಕ್ಸ್ಟ್ ಡೇ ಇರ್ತಾರೆ ಅಂದ್ಕೊಂಡ್ವಿ, ಇರಲಿಲ್ಲ. ಹಾಗಾಗಿ ಅವತ್ತು ತೊಗೊಂಬಂದಂಥ ಪಲಾವ್ಗೆ ಅಂತ ತೊಗೊಬಂದಿದ್ದು. ಹಾಗೆ ತರಕಾರಿ ಇತ್ತು, ನಾನೇನು ಮಾಡಿರಲಿಲ್ಲ. ನುಗ್ಗೆಕಾಯಿ ಸಾಂಬಾರಿತ್ತು, ಅದಕ್ಕೆ ಬೆಳಿಗ್ಗೆ ಅನ್ನ ಮಾಡಿ ಊಟ ಮಾಡ್ಕೊಂಡ್ವಿ. ನಮ್ಗೆ ಅದೇ ಇದೆ ಅಂತ ಏನಿಲ್ಲ. ಹಾಗಾಗಿ ಈಗ ಮಧ್ಯಾಹ್ನಕ್ಕೆ ಸ್ಪೆಷಲ್. ಅವರು ನಮ್ಮ ಹೊರಗಡೆ ಹೋಗಿದ್ದಾರಲ್ವ, ಹಾಗಾಗಿ ಅವರಿಗೆ ಸ್ಪೆಷಲಾಗಿ ನೋಡೋಣ ಅವ್ರು ಬಂದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಪಲಾವ್ಗೆ ಅಂತ ತೊಗೊಬಂದಿದ್ರು. ನಾನಿವಾಗ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರ್ಪ್ರೈಸ್ ಅಂದರೆ ತುಂಬ ದಿನ ಆಗಿದೆ ಮಾಡಿ. ನಮ್ಮ ಮನೆಯವ್ರಿಗೆ ಅವ್ರಿಗೆ ಅಂದರೆ ತುಂಬ ಇಷ್ಟ ಬಿಸಿಬೇಳೆ ಬಾತು. ಹಾಗಾಗಿ ನನಗೆ ಫುಲ್ ಕೈ ನೋವು ಬರ್ತಿದೆ. ಹಾಗಾಗಿ ಚೇಂಜ್ ಮಾಡ್ತಾಯಿದ್ದೀನಿ. ಬಿಸಿಬೇಳೆ ಬಾತ್ ಮಾಡಿ ರೆಡಿ ಮಾಡೋಣ. ಇವತ್ತಿನ ಭೀಮ್ನ ಅಮಾವಾಸ್ಯೆಯ ಪೂಜೆ ಕೂಡ ಆಗಿದೆ. ಡೈಲಿ ಬ್ಲಾಗ್ ರೊಟೀನ್ ಅಂದರೆ ಡೈಲಿ ನಾನು ಡೈಲಿ ಬ್ಲಾಗ್ ಮಾಡ್ತೀನಲ್ವಾ, ಹಾಗಾಗಿ ಇವತ್ತಿನ ಬ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಆಯಿತು. ಈ ಕಡೆ ಪೂಜೆ ಕೂಡ ಆಗಿದೆ. ರೆಡ್ ಫುಲ್ ನಮ್ಮದೇ ದೇವಸ್ಥಾನ, ನಮ್ಮದೇ ಹೊಲದ ಹತ್ರ ಇರುವಂಥ ಹೂವಿನ ಗಿಡದಲ್ಲಿ ದಾಸವಾಳ ಅರಳಿತ್ತು. ಈಗ ಪೂಜೆ ಕೂಡ ಎಲ್ಲ ಮುಗಿದಿದೆ. ನಂದು ಸ್ನಾನ ಎಲ್ಲ ಆಗಿ ಪೂಜೆ ಮುಗಿಸಿ ಈಗ ಮಧ್ಯಾಹ್ನ ಆಗಿದೆ. ಅವ್ರು ಬರೋದ್ರಲ್ಲಿ ನಾನು ಬಿಸಿಬೇಳೆ ಬಾತ್ ಮಾಡಿ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಊಟ ಟೈಮ್ಗೆ ಬಿಸಿಬೇಳೆ ಬಾತ್ ಮಾಡ್ತಿದ್ದೀನಿ ಅಂದರೆ ಸರ್ಪ್ರೈಸ್ ಅಲ್ವಾ. ಹಾಗಾಗಿ ಈಗ ಬಿಸಿಬೇಳೆ ಬಾತ್ ಮಾಡಿ ರೆಡಿ ಮಾಡ್ತೀನಿ. ಹಾಗೆ ನನ್ನ ಹೇರ್ಸ್ಗೆ ಅಪ್ಲೈ ಮಾಡುವಂಥ ಎಣ್ಣೆ ಕೂಡ ಖಾಲಿಯಾಗಿದೆ. ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೋತೀನಿ. ನಿಮ್ಮ ಜೊತೆ ಅದೇ ವಿಡಿಯೋನ ಶೇರ್ ಮಾಡ್ತೀನಿ ಕೂಡ. ನೋಡಿ ಸಪೋರ್ಟ್ ಮಾಡಿ ಗೈಸ್. ಮತ್ತು ಬಿಸಿಬೇಳೆ ಬಾತ್ಗೆ ಎಲ್ಲ ಇಟ್ಟು ಮತ್ತೆ ಸಿಗ್ತೀನಿ. ನೋಡಿ, ಈ ಕಡೆ ಹೆಸರು ಬೇಳೆ, ಒಂದು ಕಡೆ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ. ಇವೆರಡು ಹೆಸರು ಬೇಳೆನ ಹಾಕಿದ್ರೇ ಚೆನ್ನಾಗಿ ಅನಿಸೋದು. ಬಿಸಿಬೇಳೆ ಬಾತು ಒಳ್ಳೆ ಟೇಸ್ಟಿಯಾಗಿ ಬರೋದು. ಸ್ವಲ್ಪ ಹೆಸರು ಬೇಳೆನ ಹಾಕಬೇಕು. ಅಂದರೆ ತೊಗರಿಬೇಳೆಗಿನ್ನ ಸ್ವಲ್ಪ ಕಡಿಮೆ ಹೆಸರು ಬೇಳೆ ತೊಗೋಬೇಕು. ಮತ್ತು ಈ ಕಡೆ ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದೆಲ್ಲದನ್ನು ಹಾಕ್ಬಿಟ್ಟು ಬೇಯಿಸಿ ನಾನು ಬಿಸಿಬೇಳೆ ಬಾತ್ ರೆಡಿ ಮಾಡಿ ತಿಂಡಿ ಮಧ್ಯಾಹ್ನ ಊಟಕ್ಕೆ ತಿಂಡಿ ಮಾಡ್ಕೊತಿದ್ದೀವಿ. ಈಗ ಬಿಸಿಬೇಳೆ ಬಾತ್ ಎಲ್ಲ ರೆಡಿ ಆದಮೇಲೆ ಮತ್ತೆ ತೋರಿಸ್ತೀನಿ ವಿಡಿಯೋದಲ್ಲಿ. ಮತ್ತು ಹಾಗೆ ಇನ್ನೊಂದೇನಪ್ಪ ಅಂದರೆ ಬಿಸಿಬೇಳೆ ಪಲಾವ್ ಮಾಡೋಕ್ಕೆ ಅಂತ ಪಾಪ ಎಲ್ಲ ತೊಗೊಬಂದಿದ್ರು. ಬಟ್ ಬೇಳೆ ಎಲ್ಲನೂ ಖಾಲಿಯಾಗಿತ್ತಲ್ವ, ಬೇಳೆ ಎಲ್ಲ ಏನೇನು ಖಾಲಿಯಾಗಿತ್ತು ಅದನ್ನೆಲ್ಲ ಒಂದೊಂದು ಸ್ವಲ್ಪ ತೊಗೊಬಂದಿದ್ರು ನಮ್ಮ ಮನೆಯವರು. ತೊಗೊಬಂದು ಅದನ್ನು ಎತ್ತಿಟ್ಕೊಂಡು ಇಲ್ಲ ನಾನು. ಈಗ ಬಿಸಿಬೇಳೆ ಬಾತ್ ಮಾಡಿ ರೆಡಿ ಮಾಡಿ ಬಿಸಿಬೇಳೆ ಬಾತ್ ರೆಡಿ ಮಾಡಿ ಊಟ ಮಾಡಿ ನಿಮ್ಮ ಜೊತೆ ನಾನು ಹಚ್ಚುವಂಥ ಹೇರ್ ಆಯಿಲ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಶೇರ್ ಮಾಡ್ತೀನಿ ಕೂಡ. ವಿಡಿಯೋನ ಕೊನೆವರೆಗೂ ನೋಡಿ ಗಾಯ್ಸ್, ಸಪೋರ್ಟ್ ಮಾಡಿ, ಕೀಪ್ ವಾಚಿಂಗ್. ಹಾಗೆ ಫುಲ್ ಮೋಡ ಮುಚ್ಚಿರೋ ವಾತಾವರಣ. ಎಂಥ ತುಂತುರು ಹನಿ ಬೀಳ್ತಿದೆ ಅಂದರೆ ಬೀಳೋ ಬೇಡವೋ ಅಂತ ಯೋಚನೆ ಮಾಡಿ ಮಳೆ ಬರ್ತಿದೆ. ಅದೇನೋ ಗೊತ್ತಿಲ್ಲ, ಈ ಸರಿ ಅಂತೂ ನಮ್ಮ ಸೈಡ್ ಮಳೆ ಅನ್ನೋದೇ ಇಲ್ಲ.
ಎರಡೆರಡೆ ಹನಿ ಬೀಳ್ತಾ ಇದೆ. ಹಾಗಾಗಿ ನನ್ನ ಡೈಲಿ ರುಟೀನ್ ಶೇರ್ ಮಾಡ್ತೀನಿ, ನೋಡಿ ಕೀಪ್ ವಾಚಿಂಗ್ ಗೈಸ್ ಅಂತ ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ ರೆಮಿಡಿ ಮಾಡಬೇಕಾದ್ರೆ. ಬಾಯ್. ನೋಡಿ, ದಪ್ಪ ತಳ ಇರೋ ಅಂಥದ್ದು ಒಂದು ಪಾತ್ರೆ ತೊಗೋಬೇಕು. ಪಾತ್ರೆ ತೊಗೊಂಡು ಇದಕ್ಕೆ ಸ್ವಲ್ಪ ಹರಳೆಣ್ಣೆ ಹಾಕೋತೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿಕೊಂಡು ಅಷ್ಟು ಕ್ವಾಂಟಿಟಿಗೆ ಎಣ್ಣೆನ ಹಾಕ್ಕೊಳ್ಳಿ. ನನಗೆ ಒಬ್ಬಳಿಗೆ ಬೇಕಾಗಿರೋದಲ್ವ, ಹಾಗಾಗಿ ನನಗೆ ಹರಳೆಣ್ಣೆ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ಇಷ್ಟು ನನಗೆ ಇಷ್ಟನ್ನು 3 ಟೈಮ್ ಹಚ್ಕೋತೀನಿ ನಾನು. ಇಷ್ಟನ್ನು ಇದಕ್ಕೆ ನಾನು ನೋಡಿ ಕರಿಬೇವು ಮತ್ತು ದಾಸವಾಳ ಹೂವು ತೊಗೊಂಡಿದ್ದೀನಿ. ಫ್ರೆಶ್ ಆದರೂ ಸರಿ, ಇಲ್ಲ ಒಣಗಿರುತ್ತಲ್ಲ ಅದಾದರೂ ಹಾಕಿದ್ರೂ ಚೆನ್ನಾಗಿರುತ್ತೆ. 2 ಹೂವು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದಿಷ್ಟು ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಎಣ್ಣೆಗೆ. ಸ್ಟವ್ ಹಚ್ಚೋದಕ್ಕಿಂತ ಮುಂಚೆನೇ ಸೇರಿಸ್ಕೊಂಡ್ರೆ ಒಳ್ಳೆಯದು. ಯಾಕೆ ಅಂದರೆ ಎಣ್ಣೆ ಕಾದ ಮೇಲೆ ಹಾಕೋದ್ರಿಂದ ಈ ಮುಖಕ್ಕೆ ಎಲ್ಲ ಅಂದರೆ ಬ್ಲಾಸ್ಟ್ ಆಗಿಬಿಡುತ್ತೆ, ಅಂದರೆ ಒಂಥರ ಸಿಡ್ದು ಬಿಡುತ್ತೆ ಮುಖಕ್ಕೆ, ಕೈಗೆ ಎಲ್ಲದನ್ನು. ಹಾಗಾಗಿ ಸ್ವಲ್ಪ ಮುಂಚೆನೇ ಸೇರಿಸ್ಕೊಂಡ್ಬಿಟ್ಟು ಆಮೇಲೆ ಸ್ಟವ್ನ ಹಚ್ಚಿದ್ರೆ ಅದು ಹಂಗೆ ಫ್ರೈ ಥರ ಆಗುತ್ತೆ. ನೋಡಿ, ಈ ಥರ ಕಾಯಿಸ್ಬೇಕು. ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಎಷ್ಟು ಅಂದರೆ ನನಗಿದು 3 ಟೈಮಿಗೆ ಬರುತ್ತೆ. ಜಾಸ್ತಿ ಕೂದಲಿರೋರಿಗೆ ಅಂದರೆ ನಾನು ಫುಲ್ ಕೂದಲಿಗೆಲ್ಲ ಇದನ್ನು ಅಪ್ಲೈ ಮಾಡಲ್ಲ. ಓನ್ಲಿ ಅಂದರೆ ತಲೆ ಭಾಗ ಇರುತ್ತೆ ಅಲ್ವಾ, ಓಪನ್ ಮಾಡಿಬಿಟ್ಟು ಅದಕ್ಕೆ ಮಾತ್ರ ಹಚ್ಕೋತೀನಿ. ಏರ್ಸ್ನೆಲ್ಲ ಹಿಂಗೆ ಸೈಡ್ ಮಾಡಿ ತಲೆ ನೆತ್ತಿಗೆ ಆ ಥರ, ನೆತ್ತಿ ನಮ್ಮ ಕಡೆ ಎಲ್ಲ ನೆತ್ತಿ ಅಂತ ಹೇಳ್ತೀವಲ್ಲ ಆ ಥರ ಹಚ್ಕೊಳ್ಳೋದ್ರಿಂದ ಚೆನ್ನಾಗಿ ಕೂದಲು ಗ್ರೋ ಆಗುತ್ತೆ, ಬೇಗ ಬೆಳೆಯುತ್ತೆ ಕೂಡ. ಮತ್ತು ಏರ್ಸ್ ಏನಾದರೂ ಉದುರುತ್ತಾ ಇತ್ತು ಅಂದರೆ ಕಡಿಮೆ ಆಗುತ್ತೆ. ನನಗಂತೂ ತುಂಬ ಉದುರುತ್ತಾ ಇತ್ತು ಅಂದರೆ ಅಷ್ಟಿಷ್ಟು ಉದುರುತ್ತಾ ಇರಲಿಲ್ಲ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊಂಡಿದ್ದು. ನೋಡಿ, ಸ್ವಲ್ಪ ಈ ಥರ ಉಕ್ಕು ಬರ್ತಾ ಇದ್ದಾಗ ಈ ಥರ ಕೈ ಬಿಡ್ದೇನೆ ಆ ಕಡೆ ಈ ಕಡೆ ಆಡಿಸ್ತಾ ಇದ್ದರೆ ಸಿಡಿಯೋದೆಲ್ಲ ಕಡಿಮೆ ಆಗುತ್ತೆ ಅಂತ. ಈ ದಾಸವಾಳ ಎಲೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನೀಗ ಸದ್ಯಕ್ಕೆ ಹಚ್ಕೊಳ್ಳೋಕ್ಕೆ ಅಲ್ವಾ, ಹಾಗಾಗಿ ಜಾಸ್ತಿ ಮಾಡಬೇಕು ಅಂತ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ತೋರಿಸ್ತೀನಿ. ನಾನು ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಾಗ ವಿಡಿಯೋ ಮಾಡಿ ತೋರಿಸ್ತೀನಿ. ಬಟ್ ನಾನು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟನ್ನೇ ಮಾಡ್ಕೋತಾ ಇರ್ತೀನಿ. ಯಾಕಂದರೆ ನಾನು ಒಬ್ಬಳೇ ಹಚ್ಕೊಳ್ಳೋದ್ರಿಂದ ನಮ್ಮ ಮನೇಲಿ ಡೈರೆಕ್ಟಾಗಿ ಹಚ್ಕೊಳ್ಳೋದು, ಹರಳೆಣ್ಣೆ ಡೈರೆಕ್ಟಾಗಿ ಹಚ್ಕೋತಾರೆ. ಬಟ್ ನನಗೆ ಈ ಥರ ಅಂದರೆ ಸ್ವಲ್ಪ ಕೂದಲು ಇತ್ತೀಚೆಗೆ ಜಾಸ್ತಿ ಉದುರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನೊರೆ ಬರುತ್ತೆ. ಕೈ ಬಿಡ್ದೇನೆ ಆಡಿಸ್ತಾ ಇದ್ರೆ ಅದೆಲ್ಲದೂ ಅದು ಫ್ಲೇವರ್ ಬಿಟ್ಕೋಬೇಕು, ಅದರಲ್ಲಿರೋವಂಥ ಅಂಶಗಳೆಲ್ಲ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಮೆಂತ್ಯ ಹಾಕಿರೋದ್ರಿಂದ ಕೂದಲು ಗಟ್ಟಿ ಆಗುತ್ತೆ ಮತ್ತು ಸಿಲ್ಕಿ ಥರ ಆಗುತ್ತೆ, ತುಂಬ ಗಟ್ಟಿ ಬರುತ್ತೆ. ಮೆಂತ್ಯ ಹಾಕೋದ್ರಿಂದ ಮಾಡಿಬಿಟ್ಟು ಅದನ್ನು ಹಾಗೇನ ಆಡಿಸ್ತಾ ಇದ್ರೆ ಅದ್ರ ಘಮ ಅಂತೂ ನಿಜವಾಗ್ಲೂ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಘಮ 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 ಅಂತಿದೆ. ಇದು ಫುಲ್ ಕೂಲ್ ಆದಮೇಲೆ ಒಂದು ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಆಯಿತು. ಸ್ಟೋರ್ ಮಾಡಿ ಇಟ್ಕೊಳ್ಳೋರಿಗೆ ಚೆನ್ನಾಗಿರುತ್ತೆ. ಬಟ್ ನಾನು ಹಂಗೆ ಓಪನ್ ಆಗಿ ಇಟ್ಕೊಂಡು ನನಗೆ ಯಾವಾಗ ಬೇಕೋ ಅವಾಗ ಹಚ್ಕೋತೀನಿ. 1 ವೀಕು 15 ಡೇಸ್ವರೆಗೂ ಓಪನ್ ಆಗಿ ಇಟ್ಕೊಂಡ್ರೆ ಅದೇನು ಸ್ಮೆಲ್ ಬರಲ್ಲ, ಏನಿಲ್ಲ. ಫುಲ್ ಕೂಲ್ ಆದಮೇಲೆ ತೋರಿಸ್ತೀನಿ ಅದು ಯಾವ ಥರ ಬಿಟ್ಕೊಂಡಿದೆ, ಯಾವ ಥರ ಆಗಿದೆ ಅಂತ. ಇಷ್ಟು ಕುದಿಸ್ಕೊಂಡ್ರೆ ಸಾಕು. ಇದು ಎಣ್ಣೆ ಕೂಡ ನನ್ನ ಹೇರ್ ಆಯಿಲ್ ತಯಾರಾಗಿದೆ. ಕರಿಬೇವು ಹಾಕೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ. ಕರಿಬೇವಿನ ಪೇಸ್ಟ್ ಕೂಡ ಹಚ್ತಾರೆ, ನಿಮಗೆ ಗೊತ್ತಿರಬೇಕು. ಕರಿಬೇವು ಮತ್ತು ಬೇವಿನ ಸೊಪ್ಪು ಹಚ್ಚೋದ್ರಿಂದ ಕಪ್ಪು ವೈಟ್ ಕೂದಲು ಕಪ್ಪಾಗುತ್ತೆ ಅಂತ ಹೇಳ್ತಾರೆ. ಕರಿಬೇವನ್ನ ತುಂಬ ಅಂದರೆ ನಾನಂತೂ ತುಂಬ ಇಷ್ಟಪಡ್ತೀನಿ. ಕರಿಬೇವು ನನಗೆ ಊಟದಲ್ಲೆಲ್ಲಾದರೂ ಸಿಕ್ತು ಅಂದರೆ ಕಣ್ಣಿಗೆ ಮತ್ತು ಕೂದಲಿಗೆ ಎಲ್ಲದಕ್ಕೂ ಒಳ್ಳೇದಾಗಿರೋದ್ರೆ ನಾನು ಹಚ್ಕೋತೀನಿ ಅದನ್ನು. ಫುಲ್ ನೋಡಿ, ಈ ಥರ ಇಷ್ಟು ಕೂಲ್ ಆದಮೇಲೆ ಇಷ್ಟ ಆಗುತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ. ನಾನು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ 2 ಮಿಕ್ಸ್ ಮಾಡಿರೋದ್ರಿಂದ ಹಿಂಗಿದೆ. ಕೆಲವರು ಬೇಕು ಅಂದರೆ ನಮಗೆ ಹರಳೆಣ್ಣೆ ಆಗಲ್ಲ ಅಂದರೆ
ಸ್ಕಿಪ್ ಮಾಡ್ಬೋದು. ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಆಗಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಸ್ಕಿಪ್ ಮಾಡ್ಬೋದು. ಯಾವ್ದಾದ್ರು ಒಂದು ಆಯಿಲ್ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ಅಷ್ಟೇ. ಇದು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಶೇರ್ ಮಾಡಿದ್ದೀನಿ. ನಾನು ಹೇರ್ ಸ್ಟೈಲ್ಗೆ ನನ್ನ ಹೇರ್ಗೆ ಯಾವ ಥರ ಹಚ್ಕೋತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟೇ, ನನ್ನ ಆಯಿಲ್ ಬಂದು ಇಷ್ಟೇ, ಈ ರೀತಿ ಇರುತ್ತೆ ಅಷ್ಟೇ. ಹೋಗ್ಲಿ, ಬಿಸಿಬೇಳೆ ಬಾತ್ ಹೆಂಗಿತ್ತು? ಬಿಸಿಬೇಳೆ ಬಾತ್ ಹೆಂಗಿತ್ತು? ಚೆನ್ನಾಗಿತ್ತಾ? ಹಲೋ ಫ್ರೆಂಡ್ಸ್, ನಾನು ಇವತ್ತು ಅಂದರೆ ಒಂದು 3 days 5 days ಆಯ್ತೇನೋ ಇದನ್ನು ಬುಕ್ ಮಾಡಿದ್ದೆ. ಬಟ್ ಬಂದಿದ್ದು ನನಗೆ ನಿನ್ನೆ ನೈಟ್ ಬಂದಿತ್ತು. ಹಾಗಾಗಿ ಇವಾಗ ನಾನು ಇದನ್ನು ನಿಮ್ಮ ಜೊತೆ ತೋರಿಸೋಣ ಅಂತ ಬಂದಿದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದನ್ನು ತರಿಸಿದ್ದು ಮೀಶೋದಲ್ಲಿ ತರಿಸಿರೋದು. ತುಂಬ ಚೆನ್ನಾಗಿ ಕ್ವಾಲಿಟಿ ಬಂದಿದೆ. ಅದು ತೋರಿಸ್ತೀನಿ. 2 ಬಂದಿದೆ, 2 ಪ್ಯಾಂಟು ಪ್ರಿಂಟೆಡ್ ಬಂದಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಇವಾಗ ಇದನ್ನು ಯೂಸ್ ಮಾಡ್ತಾ ಇದ್ರು. ಬಟ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಅಂತೂ. ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ನನಗಂತೂ ತುಂಬಾ ಇಷ್ಟ ಆಯ್ತು ಇದು ಪ್ಯಾಂಟ್. ಅಂದರೆ ನೈಟ್ ವೇರ್ ಮಾಡೋದಕ್ಕೆ ಮತ್ತು ಮನೆ ಹತ್ರ ಇದ್ದಾಗ ಹಾಕ್ಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಪ್ಯಾಂಟ್. ಇದು ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಇದು ಬ್ಲೂ ಕಲರ್ ಇದೆ, ಡಾರ್ಕ್ ಬ್ಲೂ ಇದೆ, ಮತ್ತು ವೈಟು ಮತ್ತು ಇದರಲ್ಲಿ 2 ಬಂದಿದೆ. ಇದು ಬಂದು 380 ರೂಪಾಯಿ. 2ರಿಂದ ಆರಾಮಾಗಿ ಕೊಡ್ಬೋದು. ತುಂಬ ಏನು ಕಾಸ್ಟ್ಲಿ ಅಲ್ಲ. 2 ಪ್ಯಾಂಟ್ ಬರುತ್ತೆ. 380ಗೆ. ಇದಂತೂ ಅಂದರೆ ಡಾರ್ಕ್ ಬ್ಲೂ ಇದೆ, ವೈಟ್ ಪ್ರಿಂಟೆಡ್ ಮತ್ತು ಮೆಂತ್ಯ ಕಲರ್ ಮಿಕ್ಸ್ ಇದೆ. ತುಂಬ ಚೆನ್ನಾಗಿದೆ ಇದು. ಮತ್ತು ಇನ್ನೊಂದು ಬಂದು ಇದು ಗ್ರೇ ಕಲರ್ದು. ನನಗೆ ಅಂದರೆ ಏನಾದರೂ ಒಂದು ತರಿಸಿದೀವಿ ಅಂದರೆ ಫಸ್ಟ್ ಓಪನ್ ಮಾಡೋವರೆಗೂ ನನಗೆ ಸಮಾಧಾನ ಆಗಲ್ಲ. ಇದು ಗ್ರೇ ಕಲರು, ಸೇಮ್ ಕಲರೇ ಇದನ್ನು. ಅಂದರೆ ವೈಟು ಮತ್ತು ಮೆಂತ್ಯ ಕಲರಲ್ಲಿ ಪ್ರಿಂಟೆಡ್ ಬಂದಿದೆ. ನೋಡ್ತಿರ್ಬೋದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನಾನು ತರಿಸಿರೋದು 3XL, ಯಾಕೆಂದರೆ ಫ್ರೀ ಇರಲಿ ಅಂತ. XXL ಆಗುತ್ತೆ ನನಗೆ, ಬಟ್ 3XL ಇರಲಿ ಅಂತ ನಾನು ತರಿಸಿರೋದು. ಪ್ರಿಂಟ್ ಅಂತೂ ತುಂಬ ಚೆನ್ನಾಗಿದೆ. ಬಟ್ಟೆ ಅಂತೂ ಹೇಳೋದೇ ಬೇಡ ಬಿಡಿ, ಅಷ್ಟು ಚೆನ್ನಾಗಿದೆ. ಇದರ ಪ್ರಿಂಟ್ ಕೂಡ ವೈಟ್ ಅಂಡ್ ಮೆಂತ್ಯ ಕಲರಲ್ಲೇ ಇದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಹೇಳೋಕ್ಕೆ ಆಗಲ್ಲ. 2 ಕಲರ್ ಬಂದಿದೆ. ಅಂದರೆ ಒಂದು ಡಾರ್ಕ್ ಬ್ಲೂ, ಒಂದು ಗ್ರೇ ಕಲರಲ್ಲಿ ಬಂದಿದೆ. ಪ್ರಿಂಟ್ ಮಾತ್ರ ಸೇಮ್ ಇದೆ 2. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಆ ಲಿಂಕ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಮತ್ತು ಯೂಟ್ಯೂಬಲ್ಲಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಚೆಕ್ ಮಾಡಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಬಟ್ಟೆ ಮತ್ತು ಪ್ರಿಂಟ್ ಎಲ್ಲನೂ. ಬಟ್ ಇದು 3XL. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ತೊಗೋಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಅಂದರೆ ತುಂಬ ದಿನ ಅನ್ಕೋತಿದ್ದೆ ಈ ಥರ ತೊಗೋಬೇಕು ಅಂತ. ಬಟ್ ಮಾಡಿದ್ರೆ 380 ರೂಪೀಸ್ ಆಯಿತು ನನಗೆ 2ರಿಂದ. ನೋಡಿ, 2 ಕಲರು ಸಕ್ಕತ್ ಬಂದಿದೆ ಇದಂತ ಕ್ವಾಲಿಟಿ. ಮೀಶೋದಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಹಾಕ್ತೀನಿ. ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಗಾಯ್ಸ್ ಅಂತ ಕೇಳ್ಕೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಗಾಯ್ಸ್.